ಹಲೋ ಫ್ರೆಂಡ್ಸ್, ಬೆಳಿಗ್ಗೆ ಹಾಲು ಕರ್ಕೊಂಡಾಗ ಚೆನ್ನಾಗಿದ್ದ ಎಮ್ಮೆ ಮಧ್ಯಾಹ್ನದ ಹೊತ್ತಿಗೆ ಗಂಟಲಲ್ಲಿ ಊತ ಕಾಣಿಸ್ಕೊಂಡು ಉಸಿರಾಡೋದಕ್ಕೆ ಕಷ್ಟಪಡ್ತಾ ಇದೆಯಾ? ಯಾವುದಿದು ಭಯಂಕರ ಕಾಯಿಲೆ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ಮಳೆಗಾಲದಲ್ಲಿ ಎಮ್ಮೆ ದನಗಳನ್ನು ಕಾಡುವ ಭಯಾನಕ ರೋಗ ಗಂಟಲು ಬೇನೆಯ ಬಗ್ಗೆ ಮಾಹಿತಿ ಪಡೆಯೋಣ. ಗಂಟಲು ಬೇನೆಯನ್ನು ಕೆಲವು ಕಡೆ ಗಂಟಲು ರೋಗ ಅಂತ, ಮಲೆನಾಡಿನಲ್ಲಿ ಥಂಡಿ ಕಾಯಿಲೆ ಅಂತ, ಇಂಗ್ಲೀಷ್ನಲ್ಲಿ ಹೆಮೊರಾಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳುತ್ತಾರೆ. ಈ ಕಾಯಿಲೆ ದೇಹದೊಳಗೆ ಆಂತರಿಕ ರಕ್ತಸ್ರಾವ ಉಂಟು ಮಾಡೋದರ ಜೊತೆಗೆ ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡುವ ವಿಷವಸ್ತು ರಕ್ತಕ್ಕೆ ಸೇರಿ ಸೆಪ್ಟಿಕ್ ಆಗೋದ್ರಿಂದ ಇದನ್ನು ಹೆಮೊರಾಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತಾರೆ. ಗಂಟಲು ಬೇನೆ ಪ್ಯಾಸ್ಚೆರಿಲ್ಲಾ ಮಲ್ಟೋಸಿಡಾ ಎನ್ನುವ ಬ್ಯಾಕ್ಟೀರಿಯಾದಿಂದ ಬರುವ ಪ್ರಾಣಾಂತಿಕ ಕಾಯಿಲೆ. ಒಮ್ಮೆ ಚಿಹ್ನೆಗಳು ಕಂಡರೆ ಬೇಗನೆ ತೀವ್ರ ಸ್ವರೂಪ ತಾಳುವ ಈ ಕಾಯಿಲೆ ಆರ್ಥಿಕವಾಗಿ ತುಂಬ ನಷ್ಟವನ್ನುಂಟು ಮಾಡುವ ಕಾಯಿಲೆ ಅಂತ ದ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಗುರುತಿಸಿದೆ. ಈ ಕಾಯಿಲೆ ಎಲ್ಲ ಕಾಲದಲ್ಲೂ ಕಾಣಿಸಬಹುದಾದರೂ ತಂಪಾದ ಹವಾಮಾನ ಬ್ಯಾಕ್ಟೀರಿಯಾಕ್ಕೆ ಸೂಕ್ತ ವಾತಾವರಣ ಒದಗಿಸೋದ್ರಿಂದ ಸಾಮಾನ್ಯವಾಗಿ ಮಳೆಗಾಲದಲ್ಲಿಯೇ ಇದರ ಉಪಟಳ ಹೆಚ್ಚು. ರೋಗಾಣು ದೇಹ ಸೇರಿದ 1 ರಿಂದ 3 ದಿನಗಳಲ್ಲಿ ಕಾಯಿಲೆಯ ಚಿಹ್ನೆಗಳು ಕಾಣಿಸುತ್ತವೆ. ದನಗಳಿಗಿಂತ ಎಮ್ಮೆಗಳು ಈ ರೋಗಕ್ಕೆ ಹೆಚ್ಚು ಬಲಿಯಾಗ್ತವೆ. ಚಿಕಿತ್ಸೆಯಿಂದ ಬದುಕುಳಿದ ಕೆಲವು ರಾಸುಗಳು ಕಾಯಿಲೆಯನ್ನು ಹರಡುವ ವಾಹಕಗಳಾಗಿ ಮುಂದೆ ರೋಗವನ್ನು ಹರಡಬಹುದು ಅಂತ ಹೇಳಲಾಗಿದೆ. ಒಂದು ಕುತೂಹಲಕಾರಿ ವಿಷಯ ಗೊತ್ತೇ? ಗಂಟಲು ಬೇನೆ ತರುವ ಪ್ಯಾಸ್ಚೆರಿಲ್ಲಾ ಮಲ್ಟೋಸಿಡಾ ಬ್ಯಾಕ್ಟೀರಿಯಾ 5% ಆರೋಗ್ಯವಾಗಿರುವ ಎಮ್ಮೆ ದನಗಳಲ್ಲಿ ಸಹಜೀವಿಯಾಗಿ ಇರುತ್ತೆ, ಆದರೆ ಕಾಯಿಲೆಯನ್ನು ಉಂಟು ಮಾಡೋದಿಲ್ಲ. ಇಂತಹ ದನಗಳ ಮೇಲೆ ಸಾಗಾಣಿಕೆಯ ಹಾಗೂ ಕೆಲಸದ ಒತ್ತಡದ ಜೊತೆಗೆ ಹವಾಮಾನದ ವೈಪರೀತ್ಯಗಳು, ಬೇರೆ ಕಾಯಿಲೆಗಳಿಂದ ಪ್ರತಿರೋಧ ಶಕ್ತಿ ಕಡಿಮೆ ಆಗಿರೋದು, ಅಪೌಷ್ಟಿಕತೆ ಕಾಯಿಲೆಯ ಉದ್ರೇಕಕ್ಕೆ ಪ್ರೇರಕಗಳಾಗಬಹುದು. ಈ ಕಾಯಿಲೆ 3 ರೂಪಗಳಲ್ಲಿ ಕಾಣಿಸಬಹುದು. ಎಸಿಂಪ್ಟಮ್ಯಾಟಿಕ್. ಕೆಲವು ಬಾರಿ ರಾಸುಗಳಲ್ಲಿ ಕಾಯಿಲೆ ಇದ್ದರೂ ಯಾವುದೇ ಚಿಹ್ನೆಗಳನ್ನು ತೋರೋದೇ ಇಲ್ಲ. ಇಂಥವನ್ನು ಎಸಿಂಪ್ಟಮ್ಯಾಟಿಕ್ ಕಾಯಿಲೆ ಅಂತ ಹೇಳ್ತಾರೆ. ನ್ಯೂಮೋನಿಕ್. ಇದರಲ್ಲಿ ಶ್ವಾಸಕೋಶದ ಸೋಂಕು ಉಂಟಾಗಿ ಅದಕ್ಕೆ ಅನುಗುಣವಾಗಿ ಚಿಹ್ನೆಗಳು ಕಾಣುತ್ತವೆ. ಎಂಡೋಟಾಕ್ಸಿಕ್. ದೇಹದಲ್ಲೆಲ್ಲ ಬ್ಯಾಕ್ಟೀರಿಯಾ ವ್ಯಾಪಿಸಿ ಅದು ಬಿಡುಗಡೆ ಮಾಡುವ ಟಾಕ್ಸಿನ್ ಅಪಾಯವನ್ನುಂಟು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ವೇಳೆ ಯಾವುದೇ ಚಿಹ್ನೆಗಳನ್ನು ಗುರುತಿಸುವ ಮೊದಲೇ ಎಮ್ಮೆ ಸತ್ತು ಬಿದ್ದಿರುತ್ತೆ. ಗಂಟಲು ರೋಗ ಒಂದು ರಾಸಿನಿಂದ ಇನ್ನೊಂದಕ್ಕೆ ಹರಡುವ ಸಾಂಕ್ರಾಮಿಕ ರೋಗ. ಕಾಯಿಲೆಯಿಂದ ನರಳುತ್ತಿರುವ ದನದ ನೇರ ಸಂಪರ್ಕದಿಂದ ಇತರೆ ದನಗಳಿಗೆ ಹರಡುತ್ತೆ. ರೋಗಿಯ ಸ್ರಾವದಿಂದ ಕಲುಷಿತವಾದಂಥ ಮೇವು ಹಾಗೂ ನೀರಿನಿಂದಲೂ ಸಹ ಕಾಯಿಲೆ ಹರಡುತ್ತೆ. ತೀವ್ರ ಸ್ವರೂಪದ ಕಾಯಿಲೆಯಲ್ಲಿ ರಾಸುಗಳು 8 ರಿಂದ 24 ಗಂಟೆಗಳಲ್ಲಿ ಸಾವನ್ನಪ್ಪುತ್ತವೆ. ಚಿಹ್ನೆಗಳು: ಜ್ವರ, ಮೇವು ತಿನ್ನದೇ ಇರೋದು, ಜೊಲ್ ಸುರಿಸೋದು, ಮೂಗಿನಿಂದ ನೀರು ಸುರಿಯೋದು, ಕಷ್ಟಪಟ್ಟು ಉಸಿರಾಡೋದು, ಗಂಟಲು ಮತ್ತು ಕುತ್ತಿಗೆ ಬಳಿ ಊತ, ಉಸಿರಾಟ ತೊಂದರೆಯಾಗಿ ಲೋಳೆಪೊರೆ ನೇರಳೆ ಬಣ್ಣಕ್ಕೆ ತಿರುಗುವುದು, ಸುಸ್ತು. ಕೆಲವು ಬಾರಿ ಕುತ್ತಿಗೆಯ ಊತ ಮುಂಗಾಲಿನವರೆಗೂ ವ್ಯಾಪಿಸಬಹುದು. ಮೂಗಿನಿಂದ ಸುರಿಯುವ ಸ್ರಾವ ಕೀವು ಮಿಶ್ರಿತವಾಗಬಹುದು. ಚಿಕಿತ್ಸೆ: ಬ್ಯಾಕ್ಟೀರಿಯಾ ಕಾಯಿಲೆ ಆದ್ದರಿಂದ ಆ್ಯಂಟಿಬಯೋಟಿಕ್ಗಳ ಬಳಕೆ ಪರಿಣಾಮಕಾರಿಯಾಗಿ ಕಾಯಿಲೆಯನ್ನು ತಹಬದಿಗೆ ತರುತ್ತೆ. ಆ್ಯಂಟಿಬಯೋಟಿಕ್ಗಳ ಜೊತೆಗೆ ಅವಶ್ಯವಿರುವ ಇತರೆ ಸಪೋರ್ಟಿವ್ ಚಿಕಿತ್ಸೆಯನ್ನು ಸಹ ಕೊಡಬೇಕಾಗುತ್ತೆ. ಆದರೆ ತೀವ್ರ ಸ್ವರೂಪದ ಕಾಯಿಲೆಯಲ್ಲಿ ಚಿಕಿತ್ಸೆ ಹಲವು ಬಾರಿ ಫಲಕಾರಿಯಾಗುವುದಿಲ್ಲ. ತಡೆಗಟ್ಟೋದು ಹೇಗೆ? ತುಂಬ ಪರಿಣಾಮಕಾರಿಯಾದಂಥ ಲಸಿಕೆ ಲಭ್ಯ ಇದೆ. ಮಳೆಗಾಲಕ್ಕಿಂತ ಮುಂಚೆ ಎಲ್ಲ ಎಮ್ಮೆ ದನಗಳಿಗೆ ಲಸಿಕೆ ಕೊಡಿಸೋದ್ರಿಂದ ಕಾಯಿಲೆ ಬಾರದ ಹಾಗೆ ತಡೆಗಟ್ಟಬಹುದು. ಚಿಹ್ನೆ ಕಂಡ ತಕ್ಷಣ ಆದಷ್ಟು ಜಾಗ್ರತೆ ಚಿಕಿತ್ಸೆ ಕೊಡಿಸಬೇಕು. ಕಾಯಿಲೆ ಬೇಗನೆ ತೀವ್ರ ಸ್ವರೂಪಕ್ಕೆ ತಿರುಗೋದ್ರಿಂದ ಚಿಕಿತ್ಸೆ ತಡವಾದರೆ ಫಲಕಾರಿಯಾಗದೇ ಇರಬಹುದು ಅನ್ನೋದನ್ನು ಮರೆಯಬಾರದು. ಕಾಯಿಲೆಯಾದ ಎಮ್ಮೆ ದನವನ್ನು ಇತರೆ ರಾಸುಗಳಿಂದ ಬೇರ್ಪಡಿಸಿ ಪ್ರತ್ಯೇಕವಾಗಿ ಇರಿಸಬೇಕು. ಇದನ್ನು ಅಟೆಂಡ್ ಮಾಡಿದ ಮೇಲೆ ಶುದ್ಧೀಕರಣ ಮಾಡಿಕೊಳ್ಳದೆ ಆರೋಗ್ಯವಂತ ಎಮ್ಮೆ ದನಗಳ ಬಳಿ ಹೋಗಬಾರದು. ಕೊಟ್ಟಿಗೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಳೆಗಾಲಕ್ಕಿಂತ ಸಾಕಷ್ಟು ಮುಂಚೆ ಲಸಿಕೆ ಹಾಕಿಸಿ ಎಚ್ಚರಿಕೆಯಿಂದ ರಾಸುಗಳನ್ನು ಗಮನಿಸ್ತಾ ಅವಶ್ಯಕತೆ ಇದ್ದಲ್ಲಿ ತಕ್ಷಣವೇ ಚಿಕಿತ್ಸೆ ಕೊಡಿಸೋದ್ರಿಂದ ಜಾನುವಾರುಗಳ ಪ್ರಾಣ ಉಳಿಸಿಕೊಂಡು ಗಂಟಲು ಬೇನೆಯಿಂದ ಆಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಇದು ದನಗಳನ್ನು ಕಾಡುವ ಮಳೆಗಾಲದ ಮಾರಿ ಗಂಟಲು ಬೇನೆಯ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.